ರೆವಲೇಷನ್ ರಿವೀಲ್ಡ್ ಪ್ರಕಟಣೆಯ ಈ ಪುಸ್ತಕದಿಂದ ಈ ಕಾರ್ಯಕ್ರಮವನ್ನು ನಡೆಸಲು ದೇವರು ನಮ್ಮ ಮೂವರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪಾಸ್ಟರ್ ರಾಜದಾಸ್, ಪಾಸ್ಟರ್ ಪ್ರಸನ್ನ ಕುಮಾರ್ ಮತ್ತು ನನಗೆ ಈ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೂ ಈ ಅವಕಾಶ ಆಗಿದೆ. ಬನ್ನಿ, ಚರ್ಚೆಯಲ್ಲಿ ಭಾಗವಹಿಸ್ರಿ. ಅಮೂಲ್ಯವಾಗಿರ್ತಕ್ಕಂಥ ಮುತ್ತುಗಳನ್ನು, ರತ್ನಗಳನ್ನು ಈ ಪ್ರಕಟಣೆ ಪುಸ್ತಕದಿಂದ ನಾವು ತೆಗೆಯೋಣ. ಏಕೆಂದರೆ ಕೊನೆ ಕಾಲದಲ್ಲಿ ಜೀವಿಸ್ತಾ ಇದ್ದೀವಿ. ತುಂಬ ಸಂತೋಷ ನೀವಿಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 4ನೇ ಅಧ್ಯಾಯ 5ನೇ ವಚನವನ್ನು ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಪಾಸ್ಟರ್ ರಾಜದಾಸ್. ಸಿಂಹಾಸನದೊಳಗಿಂದ ಮಿಂಚುಗಳು, ಹಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. 7 ಆತ್ಮಗಳು, 7 ದೀಪಗಳನ್ನು ಬಿಟ್ಬಿಡೋಣ ಸದ್ಯಕ್ಕೆ. ಈ ಒಂದು ಸಿಂಹಾಸನದ ಬಗ್ಗೆ ನಾವು ಇಂದಿನ ಕಾರ್ಯಕ್ರಮದಲ್ಲಿ 2ನೇ ವಚನ ಇರ್ಬೋದು, 3ನೇ ವಚನವನ್ನು ನಾವು ವಿವರಿಸಿದ್ದೇವೆ. ಆದರೆ ನೂತನವಾಗಿ ಈ ಕಾರ್ಯಕ್ರಮನ ನೋಡ್ತಾ ಇರ್ತಕ್ಕಂಥವ್ರು ಒಂದು 2-3 ವಿಷಯಗಳು, ಈ ಪರಲೋಕದಲ್ಲಿ ಪ್ರಕಟಣೆಗಾರನು ನೋಡಿದಂಥ ಸಿಂಹಾಸನದ ಮಾಹಿತಿಯನ್ನು ನೀಡಿ. ಈ ಸಿಂಹಾಸನ ಒಂದು ವಿಶಿಷ್ಟವಾದಂಥ ಸಿಂಹಾಸನ, ಜೀವದಾಯಕ ದೇವರ ಸಿಂಹಾಸನ. ಆ ಸಿಂಹಾಸನದಲ್ಲಿ ಜೀವ ಇತ್ತು, ಅದು ಚಲಿಸ್ತಾ ಇತ್ತು, ದಗದಗನೆ ಹುರಿಯುವಂಥ ಬೆಂಕಿಯೋಪಾದಿಯಲ್ಲಿ ಪ್ರಕಾಶಮಯವಾಗಿತ್ತು. ಅದು ದೇವದೂತರು ಹೋದ ಕಡೆ ಎಲ್ಲ ಸಿಂಹಾಸನ ಹೋಗ್ತಾ ಇತ್ತು. ಅಂದರೆ ಅದಕ್ಕೆ ಚಕ್ರಗಳು ಸಹ ಇದ್ವು ಅಂತೆ. ಈಗಿನ ಕಾಲದಲ್ಲಿ ಚಕ್ರ, ಇವಾಗ ರೋಲಿಂಗ್ ಚೇರ್ಸ್ ಬಂದಿದೆ. ಬಹುಶಃ ಇದೆಲ್ಲ ಪರಲೋಕದ ಸಿಂಹಾಸನದ ಮೇರೆಗೆ ಇಲ್ಲಿ ತಯಾರಾಗಿದೆ ಎಂಬುದಾಗಿ ನನ್ನ ಭಾವ ಆಗಿದೆ. ಈ ಒಂದು ಸಿಂಹಾಸನ ಇದು ವಿಶಿಷ್ಟವಾದದ್ದು. ಹಿರಿಯರಿಗೂ ಸಿಂಹಾಸನ ಕೊಡಲ್ಪಡ್ತು. ಆದರೆ ಆ ಸಿಂಹಾಸನಗಳಿಗೆ ಏನಿರಲಿಲ್ಲ, ಗಾಳಿಗಳಿರಲಿಲ್ಲ, ಚಕ್ರಗಳಿರಲಿಲ್ಲ. ಆದರೆ ದೇವರ ಸಿಂಹಾಸನಕ್ಕೆ ಮಾತ್ರ ಇತ್ತು. ಯಾಕಂದರೆ ಆತನ ಸಜೀವುಳ್ಳ ದೇವರು ಆ ಸಿಂಹಾಸನಕ್ಕೂ ಜೀವ ಇತ್ತು ಎಂಬುದಾಗಿ ನಾವು ನಂಬ್ತೇವೆ. ಕಳೆದ ವಚನದಲ್ಲಿ ನಾವು ನೋಡಿದ್ವಿ 25 ಸಿಂಹಾಸನಗಳಿವೆ ಅಂತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ಗೆ ನಾವು ಬಂದ್ವಿ. 24 ಹಿರಿಕರು, ಅವರಿಗೆ ಸಿಂಹಾಸನ, 1 ದೇವರದು. ಸೊ 24 + 1 25 ಸಿಂಹಾಸನಗಳ ಎಲ್ಲ ಒಂದು ಕುತೂಹಲ ನನಗೆ. ಖಂಡಿತವಾಗ್ಲೂ ಈ 24 ಹಿರಿಕರುಗಳ ಸಿಂಹಾಸನವು ಸಣ್ಣದಾಗಿರ್ಬೇಕಲ್ವೇ? ಫಸ್ಟ್ ಪ್ರಶ್ನೆ, ವಾಟ್ ಯು ಫೀಲ್? ಒಂದು ವ್ಯತ್ಯಾಸ ಇರಬೇಕು. ದೇವರ ಸಿಂಹಾಸನಕ್ಕೂ ಮನುಷ್ಯರ ಸಿಂಹಾಸನಕ್ಕೂ ಒಂದು ವ್ಯತ್ಯಾಸ ಇರಬೇಕು. ಇಲ್ಲಿ ದೇವರು ಎಲ್ಲವನ್ನ ಸರಿಸಮಾನವಾಗಿ ನೋಡುವಾಗ ತನಗೆ ಬರಬೇಕಾದಂಥ ವಿಶಿಷ್ಟತೆಯನ್ನು ನಾವು ಖಂಡಿತವಾಗಿ ಕೊಡಬೇಕು. ಯಾಕೆಂದರೆ ಸೃಷ್ಟಿಕರ್ತನಿಗೂ ಸೃಷ್ಟಿಗಳಿಗೂ ಒಂದು ವ್ಯತ್ಯಾಸ ಇದೆ. ಈ ಹಿರಿಕರು ಎಂಬುದಾಗಿ ಹೇಳುವಾಗ ಅವರು ಸೃಷ್ಟಿಗಳೇ. ಪರಲೋಕದಲ್ಲಿ ದೇವರ ಸಿಂಹಾಸನ ಹಂಚಿಕೊಳ್ತಕ್ಕಂಥ ಸೌಭಾಗ್ಯ ಸಿಕ್ಕಿದೆ ಅವರಿಗೆ. ಯೇಸು ಸ್ವಾಮಿ ಸಹ ಹೇಳ್ತಾನೆ, ನಾನು ನಿಮಗೆ ಆ ಸಿಂಹಾಸನದಲ್ಲಿ ಪಾಲ್ಗಾರರಾಗಲಿಕ್ಕೆ ಅವಕಾಶ ಕೊಡ್ತೇನೆ. ನೀವು ಈ ಲೋಕದಲ್ಲಿ ಜಯಶಾಲಿಗಳಾಗಿರಬೇಕು, ಜಯಿಸಬೇಕು, ಪಾಪವನ್ನು ಜಯಿಸಬೇಕು, ಲೋಕವನ್ನು ಜಯಿಸಬೇಕು. ಆಗ ತಾನೇ ನಾವಲ್ಲಿ ಪಾಲ್ಗಾರರಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಾವೆಲ್ಲ ಒಂದು ಲಕ್ಷಾಂತರ ಜನ ಹೋದರೆ ದೇವರು ಖಂಡಿತವಾಗ್ಲೂ ಲಕ್ಷಾಂತರ ಸಿಂಹಾಸನಗಳನ್ನು ನಮಗೆ ಮಾಡಿ ಕಿರೀಟವನ್ನು ಕೊಡ್ತಾನೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಓಕೆ, ಖಂಡಿತವಾಗಿ ನಮ್ಮ ಊಹೆಯಲ್ಲಿ ಅಸಾಧ್ಯವಾಗಬಹುದು. ಹೇಗೆ ತಾನೇ ಇದು ಅಸಾಧ್ಯ, ಎಷ್ಟು ಜನಕ್ಕೆ ಸ್ಥಳ ಕೊಡ್ತಾರೆ ಎಂಬುದಾಗಾದರೆ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಓಕೆ, ಈಗ ಮಿಂಚು ಗುಡುಗಿನ ಬಗ್ಗೆ ನಾವು ಮಾತಾಡೋಣ. ಎಲ್ಲೋ ಒಂದು ಕಡೆ ನಾವು ಈ ಮಿಂಚು ಗುಡುಗು ಪ್ರಕೃತಿಯ ಒಂದು ವಿಚಾರಗಳು ಅಂತ ನಾವು ಅಂದ್ಕೊಂಡಿದ್ದೀವಿ ಅಲ್ವೇ? ಮಿಂಚು ಗುಡುಗು ಮಳೆ ಬರುವಾಗ ಬರುತ್ತೆ ಅನ್ನೋ ರೀತಿಯಲ್ಲಿ. ಆದರೆ ಪ್ರಕಟಣೆಯ ಪುಸ್ತಕದಲ್ಲಿ ಮಿಂಚು ಮತ್ತು ಗುಡುಗಿಗೆ ಬೇರೆ ರೀತಿಯಾದ ಒಂದು ಅರ್ಥವನ್ನು ದೇವರ ವಿಚಾರದಲ್ಲಿ ಕೊಡ್ತವೆ ಅಂತ ನೋಡ್ತೀವಿ. ಸೊ 2-3 ಉದಾಹರಣೆಗಳನ್ನು ಪಾಸ್ಟರ್ ರಾಜದಾಸ್ ನೀವು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಯಶ್ಕಲ್ ಎಂಬ ಮೇಧಾವಿ ಭಾಳ ಸ್ಪಷ್ಟವಾಗಿ ಬರಿತಾ ಇದ್ದಾರೆ. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸಾಯುವಾಗ ಆವಾಗ ಗುಡುಗುಗಳು ಮಿಂಚುಗಳಾಯ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. ಮತ್ತಾಯನ ಸುವಾರ್ತೆಯಲ್ಲಿ ಮತ್ತು ಲೂಕನ ಸುವಾರ್ತೆಯಲ್ಲಿ ಈ ಗುಡುಗು ಮಿಂಚು ಸಾಧಾರಣವಾಗಿ ನಮಗೆ ಏನೋ ಅದು ಒಂದು ಶಬ್ದ ಎಂಬುದಾಗಿ. ಆದರೆ ಪ್ರಕಟಣೆಗಾರಂಥ ಯೋಹಾನನಿಗೂ ಸಹ ಸ್ವಾಮಿ ಮಾತಾಡಿದಾಗ ಗುಡುಗು ಮಿಂಚಿನ ಉಪಾಧಿಯಲ್ಲಿನೇ ಕೇಳ್ತಂತೆ, ತುತ್ತೂರೆ ಶಬ್ದೋಪಣೆ ರೀತಿ ಕೇಳ್ತಂತೆ. ಆದರೆ ಅದರಲ್ಲಿ ದೇವರು ಸಂಭಾಷಣೆ ಮಾಡ್ತಾಯಿದ್ರು. ದೇವರು, ತಂದೆಯಾದ ದೇವರು ಮಗನೊಡನೆ ಮಾತನಾಡುವಾಗ ಈ ಒಂದು ಗುಡುಗು ಮಿಂಚಿನ ಉಪಾಧಿಯಲ್ಲಿ ಕೇಳ್ತು ಜನಗಳಿಗೆ. ಆದರೆ ತಂದೆ ಮತ್ತು ಮಗ ಸಂಭಾಷಣೆ ಮಾಡ್ತಾಯಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ಇದು
ಸಾಧಾರಣ ಜನರಿಗೆ ಇದೊಂದು ಪ್ರತಿಕ್ರಿಯೆಯ ಒಂದು ಶಬ್ದವಾಗಿರಬಹುದು. ಆದರೆ ಇಲ್ಲಿ ನಾವು ನೋಡ್ತೇವೆ ದೇವದೂತರುಗಳು, ದೇವರಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ದೇವದೂತರುಗಳು ಬಂದು ಭೂಮಿಯ ಮೇಲೆ ಕೆಲಸ ಕಾರ್ಯಗಳನ್ನು ದೇವರಿಗೋಸ್ಕರ ಮಾಡುವಾಗ ಕೂಡ ಅವರು ಬರುವಾಗ ಹೋಗುವಾಗ ಅವರು ಮರೆಯಾಗುವಾಗ ಮಿಂಚು ಗುಡುಗುರಂತೆ ಅವರು ಬರ್ತಾರಂತೆ ಹೋಗ್ತಾರಂತೆ. ಸೊ ಈ ರೀತಿಯಾಗಿ ಈ ಮಿಂಚು ಗುಡುಗು ಬಂದಾಗ ನಾವು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಆಗಿನ ಕಾಲದಲ್ಲಿ ದೇವರು ತನ್ನ ಮಗನ ಜೊತೆನೋ ಅಥವಾ ದೇವರು ತನ್ನ ಮಕ್ಕಳ ಜೊತೆ ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಓಕೆ, ಮುಂದೆ ಹೋಗೋಣ. ಈ ಒಂದು ಮಿಂಚು ಗುಡುಗಿನ ಬಗ್ಗೆ ನಿಮ್ಮ ಒಂದು ಅನಿಸಿಕೆ. ಇಲ್ಲಿ ಮಿಂಚು ಗುಡುಗು ಎಂಬುದಾಗಿ ಹೇಳುವಾಗ ಅದರ ಜೊತೆಯಲ್ಲಿ ಸ್ವರಗಳು ಸೇರಿಕೊಂಡಿದೆ. ಯಾರಿ ಸ್ವರಗಳು? ಇದನ್ನು ದೇವದೂತರ ಸ್ವರಗಳು ಎಂಬುದಾಗಿ ಕೇಳ್ತೇವೆ. ಕೆಲವು ದೇವದೂತರು ಈ ಲೋಕಕ್ಕೆ ಬೆಳಕನ್ನು ಹಿಡಿತಕ್ಕಂಥ ಪಂಜುಗಳಂತೆ ಅವರು ಇದ್ದಾರೆ. ಇನ್ನು ಕೆಲವರು ದೂತರು ದೇವರ ಮಕ್ಕಳನ್ನ ಕಾಪಾಡುವಂಥ ದೇವದೂತರಾಗಿದ್ದಾರೆ. ಯಾಕೆಂದರೆ ದೇವದೂತರ ಉದ್ದೇಶ ಇಷ್ಟೇ, ಅವರು ಮೆಸೆಂಜರ್ಸ್, ಸಂದೇಶವನ್ನು ತರ್ತಕ್ಕಂಥವರು. ಮಿಂಚು ಗುಡುಗು ಮತ್ತು ಸ್ವರಗಳು ಎರಡೂ ಸೇರಿಕೊಂಡು ಮಾನವರಿಗೆ ಒಂದು ಸಂದೇಶವನ್ನು ತರ್ತಾ ಇದ್ದಾರೆ. ದೇವರು ಪರಲೋಕದಿಂದ ಗುಡುಗಿನಿಂದ ಮಾತಾಡುವಾಗ, ಆ ಮಿಂಚಿನಿಂದ ಮಾತಾಡುವಾಗ, ಯೇಸು ಸ್ವಾಮಿಯ ಮರಣದಲ್ಲೂ ಸಹ ಒಂದು ಸಂಪರ್ಕ ಇತ್ತು. ಮಗನ ಜೊತೆಯಲ್ಲಿ ಮಾತಾಡ್ತಕ್ಕಂಥ ಸಂಪರ್ಕ ಅದು ಗುಡುಗಿನಿಂದ ಆಗಿತ್ತು ಎಂಬುದಾಗಿ. ಈಗ ಮೋಡಗಳ ಮಧ್ಯದಲ್ಲಿ ಸ್ವಾಮಿ ಬರ್ತಾನೆ ಎಂಬುದಾಗಿ ಹೇಳುವಾಗ ಆತನು ಒಬ್ಬನೇ ಬರಲಿಕ್ಕಿಲ್ಲ. ಆ ಮೋಡಗಳೊಳಗಿಂದ ಕೋಟ್ಯಾನು ಕೋಟಿ ದೇವದೂತರ ಸಮೇತವಾಗಿ ಸ್ವಾಮಿ ಬರ್ತಾನೆ ಎಂಬುದಾಗಿ. ಅವರು ಬರುವಾಗ ಸಾಧಾರಣವಾಗಿ ಬರಲಿಕ್ಕಿಲ್ಲ, ತುತೂರಿಗಳ ಶಬ್ದ ಅವರಲ್ಲಿರ್ತದೆ. ಈಗ ಕೆಲವು ಸಾರಿ ಮಿಂಚು ಗುಡುಗು ಹೊಡೆದಾಗ ಭಯಪಟ್ಟುಕೊಳ್ತೇವೆ, ಅಷ್ಟೊಂದು ಭಯಂಕರವಾದಂಥ ಶಬ್ದ ಅದಾಗಿರ್ತದೆ. ದೇವರನ್ನು ಅರಿಯದವರಿಗೆ ಅದು ಭಯ ಹುಟ್ಟಿಸ್ತದೆ, ದೇವರನ್ನು ಅಂಗೀಕಾರ ಮಾಡಿದವರಿಗೆ ಅದು ಆಹ್ವಾನವಾಗಿರ್ತದೆ. ಧನ್ಯವಾದ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಪ್ರಕಟಣೆ ಪುಸ್ತಕವನ್ನು ಓದ್ತಾ ಇದ್ದೀವಿ. ಸತ್ಯವೇದವನ್ನು ತೆರೆದಿದ್ದೀರಾ, ಪುಸ್ತಕವನ್ನು ಇಟ್ಕೊಂಡಿದ್ದೀರಾ, ಈ ರೀತಿಯಾದೊಂದು ಪೆನ್ಸಿಲನ್ನು ಇಟ್ಕೊಂಡಿದ್ದೀರಾ, ಬರ್ಕೊಳ್ತಾ ಇದ್ದೀರಾ ಅಂತ ನಮ್ಮ ನಂಬಿಕೆ ಆಗಿದೆ. ಏಕೆಂದರೆ ತುಂಬ ಕಷ್ಟಪಟ್ಟು ದೇವರು ನಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ನಿಮಗೆ ಕೂಡ ಇದೊಂದು ಸುವರ್ಣ ಅವಕಾಶ. ಮುಂದುವರಿಸ್ಕೊಂಡು ಹೋಗೋಣ. ಪಾಸ್ಟರ್ ರಾಜದಾಸ್, ಎಜ್ಜಿಕೇಲನು ಕೂಡ ಈ ಒಂದು ಸಿಂಹಾಸನದ ಒಂದು ದರ್ಶನ ಕೊಡಲ್ಪಟ್ಟಿದೆ. ಅದನ್ನು ಅದ್ಭುತವಾಗಿ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಆದರೆ ಈ 1ನೇ ಅಧ್ಯಾಯ 13 ಮತ್ತು 14ರಲ್ಲಿ ಫಸ್ಟ್ ಕ್ಲಾಸಾಗಿ ಅದು ಬರೆಯಲ್ಪಟ್ಟಿದೆ. 1:24 ಕೂಡ ಬರೆಯಲ್ಪಟ್ಟಿದೆ. ಸೊ ನಾವು ಮೊದಲು 1:13, 14 ಓದೋಣ. ಆ ಜೀವಿಗಳ ಮಧ್ಯದಲ್ಲಿ ಅದ್ಭುತ ಕಾಂತಿಯು ಹುರಿಯುವ ಕೆಂಡಗಳೋ ಪಂಜುಗಳೋ ಎಂಬಂತೆ ಕಾಣಿಸಿತು. ಅದು ಜೀವಿಗಳ ನಡುವೆ ಹೋಲಾಡುತ್ತಿತ್ತು. ಆ ಉರಿಯು ತೇಜೋಮಯವಾಗಿತ್ತು, ಅದರೊಳಗಿಂದ ಮಿಂಚುಗಳು ಹೊರಡುತ್ತಿದ್ದವು. ಓಕೆ. ಆ ಜೀವಿಗಳು ಮಿಂಚಿನಂತೆ ಮುಂದಕ್ಕೂ ಹಿಂದಕ್ಕೂ ಸರಿದಾಡುತ್ತಿದ್ದವು. ಓಕೆ. ಈ 24ನೇ ವಚನ, ಅವು ಮುಂದುವರಿಯುವಾಗ ಅವುಗಳ ರೆಕ್ಕೆಗಳ ಶಬ್ದವು ಜಲಪ್ರವಾಹದ ಘೋಷದಂತೆ ಸರ್ವಶಕ್ತನ ಧ್ವನಿಯ ಹಾಗೆ ಆರ್ಭಟಿಸುವ ಸೈನ್ಯದ ಕೋಲಾಹಲೋಪಾದಿಯಲ್ಲಿ ನನಗೆ ಕೇಳಿಸಿತು. ಅವು ನಿಂತಾಗ ರೆಕ್ಕೆಗಳನ್ನು ಮುದುರಿಕೊಂಡವು. ಲಾಸ್ಟಾಗಿ 10:5 ಓದಿ ದಯವಿಟ್ಟು. ಆಗ ಕೆರೂಬಿಗಳ ರೆಕ್ಕೆಗಳ ಶಬ್ದವು ಸರ್ವಶಕ್ತನಾದ ದೇವರ ಮಾತಾಡುವ ಧ್ವನಿಯನ್ನು ಗಂಭೀರವಾಗಿ ಹೊರಗಣ ಪ್ರಕಾರದ ಪ್ರಯಂತ್ರವು ಕೇಳಿಸಿತು. ಸೊ ಈ ಒಂದು ದೇವರ ಧ್ವನಿ ನಾವು ಸರ್ವಸಾಧಾರಣವಾಗಿ ಹೇಳ್ಬಿಡ್ತೀವಿ, ಸಂದೇಶದ ಮೂಲಕ ನಾವು ದೇವರ ಸ್ವರವನ್ನು ಕೇಳೋಣ ಅಂತ. ಆದರೆ ದೇವರ ಸ್ವರವನ್ನು ಎಷ್ಟು ಅದ್ಭುತವಾಗಿ ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಮಿಂಚು, ಗುಡುಗು, ಎಲ್ಲೋ ಒಂದು ಕಡೆ ಈ ಬೇಸ್ ಅಂತ ಹೇಳ್ತಾರಲ್ಲ, ಸ್ಪೀಕರಲ್ಲಿ ಬೇಸ್ ವಾಯ್ಸ್ ಇರಬೇಕು ಅಂತ, ಆ ರೀತಿ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ದೇವರ ಸ್ವರ ಇದೆ. ಸೊ ನಾವು ಮುಂದೆ ಹೋಗೋಣ. ಮುಂದೆ ಹೋಗುವಾಗ ಈ 7 ಆತ್ಮಗಳು ಯಾರು? 7 ಆತ್ಮಗಳು ಎಂಬುದಾಗಿ ಹೇಳುವಾಗ 7 ದ್ವೀಪಗಳು ಎಂಬುದಾಗಿ ವಾಕ್ಯದಲ್ಲಿ ನಮಗೆ
ಕೊಡಲ್ಪಟ್ಟಿದೆ. ಓಕೆ ಇದನ್ನು ನಾವು ಪ್ರಕಟಣೆ 1ನೇ ಅಧ್ಯಾಯದಲ್ಲೂ ಸಹ ಗಮನಿಸುವಂತರಾಗಿದ್ದೇವೆ. ಓಕೆ ಸಭೆಗಳಿಗೆ 1ನೇ ಅಧ್ಯಾಯ 20ನೇ ವಚನವನ್ನು ನಾವು ಗಮನಿಸುವಾಗ, ಪ್ರಕಟಣೆ 1:20, ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳು ಮತ್ತು 7 ಚಿನ್ನದ ದೀಪಸ್ತಂಭಗಳು ರಹಸ್ಯ ಹೀಗಿದೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು, ಆ 7 ದೀಪಸ್ತಂಭಗಳು ಅಂದರೆ 7 ಸಭೆಗಳು. ಓಕೆ ಸೊ ಈ 7 ಎಂಬತಕ್ಕಂಥದ್ದು ಒಂದು ಪರಿಪೂರ್ಣವಾದ ಸಂಖ್ಯೆ ಎಂಬುದನ್ನು ನಾವು ಮರೆಯಬಾರದು. ಹೌದು. ಪ್ರತಿಯೊಂದರಲ್ಲೂ ಸಹ ಅದು ಪರಲೋಕದಲ್ಲಾಗಿರ್ಬೋದು, ಭೂಲೋಕದಲ್ಲಾಗಿರ್ಬೋದು, 7 ಎಂಬತಕ್ಕಂಥ ಒಂದು ಪರಿಪೂರ್ಣವಾದಂಥ ಸಂಖ್ಯೆ. ಈ 7 ಸ್ವಾಮಿ ನಮಗೆ ಸೂಚನೆ ಮಾಡುವಾಗ ಇದರಲ್ಲಿ ದೀಪಗಳಿತ್ತಂತೆ. ಆ ದೀಪಗಳು ಪರ್ಣಶಾಲೆಯ ಪರಿಶುದ್ಧ ಸ್ಥಳದಲ್ಲಿ ಆ 7 ದೀಪಸ್ತಂಭಗಳಿತ್ತು. ಆ 7 ದೀಪಸ್ತಂಭಗಳು ಯಾವಾಗಲೂ ಸಹ ಉರಿತಾ ಇತ್ತು. ಅದು ಯಾವತ್ತೂ ಸಹ ಅಳಿಸಿ ಹೋಗೋದಿಲ್ಲ. ಅಂದಮೇಲೆ ದೇವರ ಬೆಳಕು ನಮ್ಮಲ್ಲಿ ಸದಾ ಇರುವಂಥದ್ದಾಗಿದೆ. ದೇವರು ನಮಗೆ ಕೊಡ್ತಕ್ಕಂಥ ಬೆಳಕು ನಮಗೆ ಜೀವವನ್ನು ಕೊಡುವಂಥದ್ದಾಗಿದೆ. ಆ ಬೆಳಕಿನಿಂದ ನಾವು ಆ ಒಂದು ದೇವರ ಪ್ರಭಾವವನ್ನು ಕಂಡುಕೊಳ್ಳುವಂಥದ್ದಾಗಿದೆ ಎಂಬುದಾಗಿ ನಮ್ಮ ಸತ್ಯವೇದಗಳನ್ನು ವಿಮೋಚನ ಕಾಂಡ 25ನೇ ಅಧ್ಯಾಯ ಇದರಲ್ಲಿ ನಾವು ಗಮನಿಸುವಾಗ ದೇವರು ನಮಗೆ ಸ್ಪಷ್ಟವಾದ ವಿವರಣೆಯನ್ನು ಕೊಡುವಂತರಾಗಿದ್ದಾರೆ. 31ನೇ ವಚನದಿಂದ ನಾವು ಓದೋಣ. ಮತ್ತು ಚೊಕ್ಕ ಬಂಗಾರದ ದೀಪಸ್ತಂಭವನ್ನು ಮಾಡಿಸಬೇಕು. ಅದರ ಬುಡವನ್ನು ಕಂಬವನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ಆ ದೀಪಸ್ತಂಭವೆಲ್ಲ ಅಖಂಡವಾಗಿ ಪುಷ್ಪಗಳಂತೆಯೂ ಅಲಂಕಾರವಾಗಿ ಕೆತ್ತಿರಬೇಕು. ಇಲ್ಲಿ ದೇವರು ಈ ದೀಪಸ್ತಂಭಗಳನ್ನು ಸಹ ಎಷ್ಟು ಪರಿಪೂರ್ಣವಾಗಿ ಮಾಡಬೇಕೆಂಬುದಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಮೋಶೆಗೆ ಒಂದು ಪರ್ಣಶಾಲೆಯನ್ನು ಮಾಡು ಎಂಬುದಾಗಿ ಹೇಳುವಾಗ ಅದು ಎಷ್ಟು ಅಗಲ ಇರಬೇಕು, ಎಷ್ಟು ಉದ್ದ ಇರಬೇಕು, ಎಷ್ಟು ಎತ್ತರ ಇರಬೇಕು, ಅದರಲ್ಲಿ ನೀನು ಬಳಸುವ ವಸ್ತುಗಳು ಎಷ್ಟು ಪರಿಪೂರ್ಣವಾಗಿರಬೇಕು, ಅದು ಹೀಗೆ ಇರಬೇಕು ಎಂಬುದಾಗಿ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಕಾರಣ ಇಷ್ಟೇ, ಇದು ಪವಿತ್ರವಾದ ಒಂದು ಆಲಯ. ನಾವು ಇವಾಗ ಮಾತಾಡ್ತಾ ಇದ್ದೀವಿ 4ನೇ ಅಧ್ಯಾಯ. ಈ 4ನೇ ಅಧ್ಯಾಯದಲ್ಲಿ ಮಾತಾಡ್ತಕ್ಕಂಥ ವಿಷಯ ಯಾವುದಂದ್ರೆ ಪರಿಶುದ್ಧ ಸ್ಥಳದಲ್ಲಿರ್ತಕ್ಕಂಥ ವಸ್ತುಗಳು, ಪರಿಶುದ್ಧ ಸ್ಥಳದಲ್ಲಿರ್ತಕ್ಕಂಥ ಸೇವೆ. ಯೇಸು ಕ್ರಿಸ್ತನು ಸಹ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಪರಿಶುದ್ಧ ಸ್ಥಳದಲ್ಲಿ ಆತನು ಮೊದಲು ಸೇವೆಯನ್ನು ಮಾಡಿದ್ದು. ಆ ಪರಿಶುದ್ಧ ಸ್ಥಳದಲ್ಲಿಯೇ ತಂದೆಯಾದ ದೇವರು ಮಗನಿಗೋಸ್ಕರ ಆತನು ಆರೋಹಣನಾಗಿ ಬರುತ್ತಾ ಇದ್ದೇನೆ ಎಂಬುದಾಗಿ ಕಾದುಕೊಂಡಿದ್ರಂತೆ ತಂದೆಯಾದ ದೇವರು. ಯಾಕೆಂದ್ರೆ ಈ ಸಿಂಹಾಸನ ಆತನು ಕೊಡಬೇಕು, ನಾನು ಇದು ಸಿಂಹಾಸನ ನನ್ನ ಮಗನಿಗೆ ಸೇರಿದ್ದು ಎಂಬುದಾಗಿ. ಸೊ 7 ದೀಪಗಳು, ಇದು ಯೋಹಾನನು ನೋಡಿದಂಥ ಈ ದರ್ಶನದಲ್ಲಿ ದೇವರ ಒಂದು ಆಲಯ, ಪರಲೋಕದ ಆಲಯ ಎಂಬುದಾಗಿ ನೋಡುವಂತರಾಗಿದೆ. ಅದು ಚಿನ್ನದ ದೀಪಸ್ತಂಭಗಳಾಗಿದ್ದವು. ಇವು ಚಿನ್ನದ ದೀಪಸ್ತಂಭಗಳು ಸದಾ ಉರಿಯುವಂಥ ದೀಪಸ್ತಂಭಗಳಾಗಿತ್ತು ಎಂಬುದಾಗಿ ಮೋಶೆಗೆ ತೋರಿಸಿಕೊಟ್ಟಂಥ ಆ ಪರ್ಣಶಾಲೆಯ ನಕಾಶಿಯಲ್ಲಿ ಸ್ವಾಮಿ ಕೊಟ್ಟಿದ್ದಾನೆ ಎಂಬುದಾಗಿ ಗಮನಿಸುವಂತರಾಗಿದ್ದೇವೆ. ಈ 1ನೇ ಅಧ್ಯಾಯ 20ನೇ ವಚನವನ್ನು ಪ್ರಕಟಣೆ ದಯವಿಟ್ಟು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಇಲ್ಲಿ ಈಗಾಗಲೇ ನೀವು ತಿಳಿಸಿರುವ ಹಾಗೆ ಒಂದು ವಚನವಿದೆ, ಅದನ್ನು ದಯವಿಟ್ಟು ಓದಿ. ಆ ನಂತರ ನನ್ನ ಪ್ರಶ್ನೆ ನಿಮಗೆ ಬರ್ತದೆ. 1:20. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ 7 ಸಭೆಗಳ ದೂತರು. ಓಕೆ, ಥ್ಯಾಂಕ್ ಯು ಸೊ ಮಚ್. ಈ 7 ಸಭೆಗಳಂದರೆ ಯಾವುದು? 7 ಸಭೆಗಳು ಎಂಬುದಾಗಿ ಹೇಳುವಾಗ ನಾವು ಈಗಾಗಲೇ ಪ್ರಕಟಣೆ 2ನೇ ಅಧ್ಯಾಯದಿಂದ 3ನೇ ಅಧ್ಯಾಯದಿಂದ ಹೊರತಕ್ಕಂಥ ಎಫೆಸದಿಂದ ಲವೋದಿಕೀಯ ಸಭೆ ಅದನ್ನು ನಾವು ಗಮನಿಸಿದ್ದೇವೆ. ಈ 7 ಸಭೆಗಳು ಕೇವಲ ಆ 7 ಸಭೆಗಳು ಮಾತ್ರವಲ್ಲ, ಆ 7 ಸಭೆಗಳಿಗೆ ಕೊಟ್ಟಿರ್ತಕ್ಕಂಥ ಸಂದೇಶಗಳು. ಯಾಕೆಂದರೆ ಇದರಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ, ಪರಲೋಕದಲ್ಲಿ ಈ ಒಂದು ವಾಸ್ತವಿಕವಾದಂಥ ದೀಪಸ್ತಂಭ ಇದೆ, ಆದರೆ ಈ ಲೋಕದಲ್ಲಿ ಇದು ಒಂದು ಆತ್ಮಿಕವಾದಂಥ ದೀಪಸ್ತಂಭ. ಸಭೆಗಳು ಉರಿತಾ ಇರಬೇಕು, ಬೆಳಗ್ತಾ ಇರಬೇಕು, ಪ್ರಕಾಶಮಾನವಾಗಿರಬೇಕು. ಅದು ದೇವರ ಉದ್ದೇಶ. ಸೊ ಸಮಯ ಆಗೋಗಿದೆ. ಸೊ ದೇರ್ ಇಸ್ ಅನ್ ಲಿಟ್ರಲ್ ಲೈಟ್ ಆಲ್ಸೋ. ಹೌದು. ಓಕೆ, ಈ ಒಂದು 7 ಸಭೆಗಳು ಬೇರೆ, ದೇರ್ ವಾಸ್ ಅ ಲಿಟ್ರಲ್ ಲೈಟ್ ದೇರ್ ಆಲ್ಸೋ ಇನ್ ಹೆವೆನ್.
ಅಲ್ವೇ? ಖಂಡಿತವಾಗಿ. ಓಕೆ, ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. 7 ದೀಪಗಳ ಬಗ್ಗೆ ನಾವು ಮಾತಾಡಿದ್ದೀವಿ ಫಸ್ಟ್ ರಾಜದಾಸ್. ಈ 7 ದೀಪಗಳು ಮತ್ತು ಆ ಬೆಳಕು 7 ಸಭೆಗಳನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಎಫೆಸದಿಂದ ಲವೋದಿಕೀಯ ಸಭೆಯವರೆಗೂ 7 ಕಾಲಘಟ್ಟದಲ್ಲಿ ಬರುವಂಥ ಸಭೆಗಳು. ಸೊ ಈ 7 ಕಾಲಘಟ್ಟದಲ್ಲಿ ಇರುವಂಥ ಸಭೆಗಳ ಬಗ್ಗೆ ಒಂದು ವೇಳೆ ಆ ವಿವರಣೆ ನೀಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ನಾವು ಇರುವಂಥ ಸಭೆ ಯಾವ ಸಭೆ ಹೋಲಿಕೆ ಆಗಿದೆ ಅಂತ ನಾವು ಈಗಾಗಲೇ ನಮಗೆಲ್ರಿಗೂ ಗೊತ್ತಿದೆ. ಸೊ ನಾವು ಕೂಡ ಈ 7 ಆತ್ಮಗಳಲ್ಲಿ ಒಂದು ಆತ್ಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ವ? ಕರೆಕ್ಟಾ? ಖಂಡಿತವಾಗಿಯೂ. ಓಕೆ. ಯಾಕೆಂದರೆ 7 ಸಭೆಗಳು ಆ 7 ಸಭೆಗಳಿಗೆ ಮಾತ್ರ ಸೀಮಿತವಾಗಲ್ಲ. ಆ 7 ಸಭೆಗಳಿರ್ತಕ್ಕಂಥ ಗುಣಾತಿಶಯಗಳು, ಉದಾಹರಣೆಗೆ ಎಫೆಸ ಸಭೆಗೆ ಸ್ವಾಮಿ ಹೇಳೋದನ್ನು ಮೊದಲನೇ ಪ್ರೀತಿಯನ್ನು ಬಿಟ್ಬಿಟ್ಟಿದ್ದೀರಾ. ಈಗಿನ ಸಭೆಯವರು ಸಹ ಬಿಟ್ಬಿಟ್ಟಿದ್ದೀವಿ ನಾವು. ಒಂದೊಂದು ಗುಣವನ್ನು ನಾವು ಹೋಲಿಸಿ ನೋಡುವಾಗ ಸ್ಮರಣ ಸಭೆಗಿರ್ತಕ್ಕಂಥ ಹಿಂಸೆಯನ್ನು, ಸೊ ಇದೆಲ್ಲವನ್ನ ತಾಳಿಕೊಂಡು ಬಂದು ನೀವು ಕೊನೆಯ ಸಭೆಯಲ್ಲಿ ಆ ದೀಪವನ್ನು ಇನ್ನೂ ನೀವು ಉರಿಸ್ತಾ ಇರಬೇಕು. ಸೊ ಈಗ ವಾಸ್ ಇಟ್ ಲಿಟ್ರಲ್? ವಿರಾಮ ಬಂದ್ಬಿಡ್ತು. ಪರಲೋಕದಲ್ಲಿ ದೀಪಸ್ತಂಭ ಇದೆಯಾ ಇಲ್ವಾ ಫಸ್ಟ್ ರಾಜದಾಸ್? ಪರಲೋಕದಲ್ಲಿ ಪರ್ಣಶಾಲೆ ಇದೆ ಅಂದಮೇಲೆ ಈಗ ದರ್ಶನ ಆಗ್ತಿರೋದು ಪರಲೋಕದ ಪರ್ಣಶಾಲೆನೇ. ಆಪ್ರಯುಕ್ತವಾಗಿ ದೀಪಸ್ತಂಭ ಇದೆ, ವಾಸ್ತವವಾಗಿ ಇದೆ. ಆದರೆ ಇಲ್ಲಿ ನಾವು ಮಾತಾಡೋದು ಆತ್ಮಿಕವಾದಂಥ ದೀಪಸ್ತಂಭ ಯಾವುದು ಎಂಬುದಾಗಿ ಹೋಲಿಕೆ ಮಾಡುವಾಗ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಇದು ಆತ್ಮಿಕ ಬೆಳಕು. ದೇವರ ವಾಕ್ಯವೇ ನನ್ನ ಕಾಲಿಗೆ ಬೆಳಕು ಎಂಬುದಾಗಿ ದಾವೀದ ಹೇಳ್ತಾನೆ. ಈ ವಾಕ್ಯವೆಂಬ ಬೆಳಕು ಪ್ರಸಾರ ಆಗ್ತಾನೆ ಇರಬೇಕು. ಅದು ನಾವು ಯಾವುದೇ ಕಾರಣಕ್ಕೂ ಮುಚ್ಚಿಡೋಕ್ಕಾಗಲ್ಲ. ಈ ಒಂದು ಜವಾಬ್ದಾರಿಯನ್ನು ಸ್ವಾಮಿ ಕೊಡ. ಅದಕ್ಕೆ ಸ್ವಾಮಿ ಹೇಳೋದು, ನೀವು ಲೋಕಕ್ಕೆ ಬೆಳಕು. ಈ ಬೆಳಕು ಯಾವುದಂತ ಹೇಳಿದ್ರೆ ದೇವರ ವಾಕ್ಯವೇ ಬೆಳಕು. ವಾಕ್ಯ ನಮ್ಮಲ್ಲಿದ್ದರೆ ಆಗ ಬೆಳಕು ನಮ್ಮಲ್ಲಿರ್ತದೆ. ಓಕೆ, ಮುಂದುವರಿಸಿ. ಯಾವ ದೀಪಸ್ತಂಭಗಳು ಪರಿಶುದ್ಧ ಸ್ಥಳದಲ್ಲಿ ಉರಿತಾ ಇದೆ, ಅದೇ ರೀತಿಯಲ್ಲಿ ಈ ಲೋಕದಲ್ಲಿರ್ತಕ್ಕಂಥ ಆತ್ಮೀಯ ಬೆಳಕು ಅಂದರೆ ಸತ್ಯವೆಂಬತಕ್ಕಂಥ ಬೆಳಕು ಉರಿತಾನೆ ಇರಬೇಕು. ಎಲ್ಲಿ ಸತ್ಯ ಇಲ್ಲ ಅಲ್ಲಿ ಕತ್ತಲೆ ಇದೆ. ಕೀರ್ತನೆಗಳು 119, 105 ಹೇಳಿದ ಹಾಗೆ, ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪವು ದಾರಿಗೆ ಬೆಳಕಾಗಿದೆ. ಸೊ ಈ ವಾಕ್ಯವೆಂಬುದು ನರವತಾರವೆತ್ತಿ ನಮ್ಮಲ್ಲಿ ಬಂದಾಗ, ಆ ವಾಕ್ಯವನ್ನು ಸ್ವೀಕಾರ ಮಾಡಿಕೊಂಡಾಗ ಅದು ನಮ್ಮ ಸಭೆಗಳಿಗೆ ಬೆಳಕಾಗ್ತದೆ. ಈಗ 7 ಸಭೆಗಳು ಎಲ್ಲ ಕ್ರೈಸ್ತಿಯ ಸಭೆಗಳನ್ನು ಸೂಚಿಸುವಂಥದ್ದಾಗಿದೆ. ಎಲ್ಲ ಕ್ರೈಸ್ತಿಯ ಸಭೆಗಳಿರ್ತಕ್ಕಂಥ ಗುಣಾತಿಶಯಗಳನ್ನು ಸೂಚಿಸುವಂಥದ್ದಾಗಿದೆ. ಯಾರು ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದಾರೆ, ಯಾರು ದೇವರ ವಾಕ್ಯದಿಂದ ನಡೀತಾ ಇದ್ದಾರೆ, ಅವರಿಗೆ ಈ ಬೆಳಕಿರ್ತದೆ ಎಂಬುದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು. ಸೊ ಈ ಬೆಳಕನ್ನು ಪ್ರಚಲಪಡಿಸುವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳ್ತೀವಿ. ಖಂಡಿತವಾಗಿಯೂ. ಸೊ ನಮಗೆ ಬೆಳಕು ಸಿಕ್ಕಿದೆ, ಅದನ್ನು ನಾವೇ ಇಟ್ಕೋಬಾರ್ದು, ಬೇರೆಯವ್ರ ಜೊತೆ ಕೂಡ ಹಂಚ್ಕೋಬೇಕು ಎಂಬತಕ್ಕಂಥ ರೀತಿಯಲ್ಲಿ. ಅದಕ್ಕೆ ಸ್ವಾಮಿ ಇರುವಾಗಲೇ ಹೇಳಿದ್ನು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ನಿಮ್ಮ ಬೆಳಕು ಏನಾಗಬಾರ್ದು ಅಂದರೆ ಮುಚ್ಚಿಡಲ್ಪಡಬಾರ್ದು, ಅದು ಇತರರಿಗೆ ಕಾಣಬೇಕು. ಆ ರೀತಿಯಲ್ಲಿ ನೀವು ಪ್ರಚಾರ ಮಾಡಬೇಕು ಎಂಬುದಾಗಿ. ಈಗ ಕೊನೆಯದಾಗಿ ಒಂದೇ ಒಂದು ವಿಷಯವನ್ನು ಹೇಳಿ ನಾವು ಈ ಕೊನೆಯ ಭಾಗದಲ್ಲಿ ನಾವು ಮುಕ್ತಾಯಕ್ಕೆ ಬರೋಣ. 7 ದೀಪಗಳ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಸಿಂಹಾಸನದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ದೇವರ ಸ್ವರ ಯಾವ ರೀತಿ ಇರ್ತದೆ ಎಂಬತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿದ್ದೇವೆ. ಈಗ 7 ಆತ್ಮಗಳು ಏನು ಎಂಬತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿದ್ದೇವೆ. ಈಗ ಇದೆಲ್ಲ ಪರಲೋಕದಲ್ಲಿ ಈಗ ನಡೀತಾ ಇದೆಯಾ? ಖಂಡಿತವಾಗಿಯೂ. ಯಾಕೆಂದರೆ ಮೋಶೆಗೆ ಕೇವಲ ಒಂದು ನಕ್ಷೆಯನ್ನು ಕೊಟ್ಟರು ಸ್ವಾಮಿ. ವಿಮೋಚನಕಾಂಡ 25ನೇ ಅಧ್ಯಾಯ 8ನೇ ವಚನದಲ್ಲಿ, ನಾನು ಅವರ ಮಧ್ಯದಲ್ಲಿ ವಾಸಿಸುವಂತೆ ಒಂದು ಗುಡಾರವನ್ನು ಕಟ್ಟಬೇಕೆಂಬುದಾಗಿ. ಆ ಗುಡಾರ ಹೇಗಿತ್ತು ಅಂದರೆ, ನಾನು ಹೇಗೆ ನಿನಗೆ ನಕ್ಷೆ ಕೊಡ್ತೇನೆ ಅಂದರೆ, ಪರಲೋಕದಲ್ಲಿ ಇಬ್ರಿಯರ ಪತ್ರಿಕೆಯಲ್ಲಿ ಪೌಲನು ಹೇಳ್ತಾನೆ, ದ ಒರಿಜಿನಲ್ ಇಸ್ ಇನ್ ಹೆವೆನ್. ಮೂಲವಾದಂಥ ಪರ್ಣಶಾಲೆ ಪರಲೋಕದಲ್ಲಿದೆ. ಇದರಲ್ಲಿರ್ತಕ್ಕಂಥದ್ದು ಕೇವಲ ಛಾಯೆ. ಆ ಛಾಯೆಯ ಮೂಲಕವಾಗಿ ಅವರು ನಿಜವಾದ ಪರ್ಣಶಾಲೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಅದರ ಸೇವೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇಲ್ಲಿ ಅದನ್ನು ಮಾತ್ರ ಹೇಳ್ತೇವೆ. ಇಲ್ಲಿ 7 ಆತ್ಮಗಳನ್ನು ನಾವು ಪರ್ಣಶಾಲೆಯಲ್ಲಿ ನೋಡುವಾಗ 7 ದೀಪಗಳು ಚಿನ್ನದ
ಧೂಪಾರತಿಗಳು ಇವೆಲ್ಲವೂ ಇತ್ತು ಎಂಬುದಾಗಿ ಹೇಳುವಾಗ ಅಲ್ಲಿ ಯೆಹೋವನ ಮುಂದೆ ಇವೆಲ್ಲವೂ ಇನ್ನೂ ಸಹ ಉರಿಯುತ್ತಲೇ ಇದೆ. ಯಾಕೆಂದ್ರೆ ಅಲ್ಲಿರುವ ನಕ್ಷೆಯನ್ನೇ ಸ್ವಾಮಿ ನಮ್ಗೆ ಇಲ್ಲಿ ತೋರಿಸಿದ್ದು, ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಲ್ಲ, ನಾನು ಹೇಳಿದಾಗೆ ನೀಲಿ ನಕ್ಷೆಯನ್ನು ನಮಗೆ ಸ್ವಾಮಿ ಕೊಟ್ಟರು, ಹೀಗೇ ನೀವು ಮಾಡಬೇಕು ಎಂಬುದಾಗಿ. ಪ್ರಕಟಣೆ 1ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿ. ಎಸ್ ಸರ್. ಚಿಕ್ಕ ಆಸ್ಯ ದೇಶಗಳಿರುವ 7 ಸಭೆಗಳಿಗೆ ಯೆಹೋವನು ಬರೆಯುವುದು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಿರುವಾತನು ಎಂಬುದಾಗಿ. ಅಂದ್ರೆ ದೇವರು ನೆನ್ನೆ ಇದ್ದಾಗೆ, ಇವತ್ತಿದ್ದಾಗೆ, ನಿರಂತರವೂ ಇರ್ತಾನೆ, ನಾಳೆಯೂ ಸಹ ಇದೆ. ಯಾವುದನ್ನು ಸ್ವಾಮಿ ಅರ್ಧಕ್ಕೆ ನಿಲ್ಲಿಸೋದಿಲ್ಲ. ಈಗ ಕೆಲವು ಸಾರಿ ಹೇಳ್ಬೋದು, ಈ ಪರ್ಣಶಾಲೆ ಆದ್ಮೇಲೆ ಮುಗಿದೋಯ್ತು, ಇನ್ಮೇಲೆ ಅದರ ಸೇವೆ ನಮಗೆ ಗೊತ್ತಿಲ್ಲ, ಅದು ಅಲ್ಲಿಗೆ ಮುಗಿದೋಯ್ತು. ಇಲ್ಲ, ಅದರ ಸೇವೆ ಇದೆ. ಅದಕ್ಕೋಸ್ಕರ 2300 ಪ್ರವಾದನೆಗಳಲ್ಲೂ ಸಹ ನಾವು ಗುರುತಿಸ್ತಕ್ಕಂಥದ್ದು ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಒಂದು ವರ್ಗಾವಣೆ ಆಯಿತು ಎಂಬುದಾಗಿ. ಸೊ ಇವೆಲ್ಲವನ್ನು ನಾವು ಗಮನಿಸುವಾಗ ದೇವರ ವಾಕ್ಯ ನಮಗೆ ಎಷ್ಟು ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಆ ಒಂದು ಬೆಳಕನ್ನು ನಾವು ಕಾಣಲಿಕ್ಕೆ ನಮಗೆ ಕಣ್ಣುಗಳು ಸಾಲದು. 1ನೇ ಕೊರಿಂಥ 2ನೇ ಅಧ್ಯಾಯ 9 ಮತ್ತು 10ನೇ ವಚನ ಗಮನಿಸಿ. ಪೌಲನೇ ಹೇಳ್ತಾನೆ ನೋಡಿ ಇದರಲ್ಲಿ, ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದ್ದಾನೆ. ಯಾರು ದೇವರನ್ನು ಪ್ರೀತಿಸುತ್ತಾರೆ ಅವರಿಗೆ ಇದು ಕೊಡಲ್ಪಟ್ಟಿದೆ. ಒಂದು ವೇಳೆ ದೇವರನ್ನು ಪ್ರೀತಿಸದೇ ಇರುವವರಿಗೆ ಈ ಬೆಳಕು ಕಾಣೋದು ಸಹ ಇಲ್ಲ, ಅರ್ಥವಾಗೋದು ಸಹ ಇಲ್ಲ. ಈ ಗುಡುಗು ಅಂದ್ರೇನು, ಮಿಂಚು ಅಂದ್ರೇನು, ಈ ಬೆಳಕು ಅಂದ್ರೇನು, ಯಾತಕ್ಕೋಸ್ಕರ ಜನ ಈ ಪ್ರಕಟಣೆ ಪುಸ್ತಕವನ್ನು ತೆರಿತಾ ಇಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ. ನಮ್ಗೆ ಅರ್ಥ ಆಗಲ್ಲ. ಸಾಕಷ್ಟು ಚಿಹ್ನೆಗಳು ತುಂಬಿಕೊಂಡಿದೆ, ಗುರುತುಗಳು ತುಂಬಿಕೊಂಡಿದೆ, ರಹಸ್ಯಗಳು ತುಂಬಿಕೊಂಡಿದೆ, ಮರ್ಮಗಳು ತುಂಬಿಕೊಂಡಿದೆ. ಇದನ್ನು ನಾವು ಅರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅನೇಕ ಸಾರಿ ನಾವು ತಿಳ್ಕೊಳ್ತೇವೆ. ಆದರೆ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳುವಾಗ ಆತ್ಮನು ನಮಗೆ ಬೆಳಕನ್ನು ಕೊಡ್ತಾನೆ. ಆ ಬೆಳಕಿನ ಮೂಲಕವೇ ನಾವು ಗ್ರಹಿಸಿಕೊಳ್ತೇವೆ. ಓಕೆ, ಖಂಡಿತವಾಗ್ಲೂ 1ನೇ ಕೊರಿಂಥದವರಿಗೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಆತ್ಮನು ನಿಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾನೆ ಅಂತಕ್ಕಂಥದ್ದು. ಆ ಆತ್ಮವು ನಮಗೆ ಅಲ್ಪ ಸ್ವಲ್ಪ ತಿಳಿಸ್ಕೊಟ್ಟಿದೆ. ಖಂಡಿತವಾಗ್ಲೂ ವೀಕ್ಷಕರಿಗೂ ಬಹಳಷ್ಟು ಬೆಳಕಿನ ಪಾದೆಯಲ್ಲಿ ತಿಳಿಸ್ಕೊಡುತ್ತೆ ಅನ್ನೋದೇ ನನ್ನ ಒಂದು ಪ್ರಾರ್ಥನೆ ಆಗಿದೆ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ.